ಎಸ್.ಎಂ. ಕೃಷ್ಣ ಅಂತ್ಯಕ್ರಿಯೆಗೆ ಅಂತಿಮ ಸಿದ್ಧತೆಗಳಾಗ್ತವೆ. ಚಟ್ಟ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ ಸಿಬ್ಬಂದಿಗಳು. ಬಿದಿರು, ಬಾಳೆದಿಂಡು, ವಿವಿಧ ಹೂಗಳಿಂದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಎಸ್.ಎಂ. ಕೃಷ್ಣ ಅಂತ್ಯಕ್ರಿಯೆಗೆ ಅಂತಿಮ ಹಂತದ ಸಿದ್ಧತೆಗಳಾಗ್ತಾ ಇದೆ. ಅವರ ಅಂತಿಮ ಸಂಸ್ಕಾರಕ್ಕೆ ಈಗ ಸೋಮನಹಳ್ಳಿಯಲ್ಲಿ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸೋಮನಹಳ್ಳಿಯಲ್ಲಿರ್ತಕ್ಕಂತಹ ಏನು ಅಂತ್ಯ ಸಂಸ್ಕಾರದ ಸ್ಥಳ ಏನಿದೆ ಆ ಸ್ಥಳಕ್ಕೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಜನರಿಂದ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈಗ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆಗೆ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಿಕ್ಕೆ ಪಲ್ಲಕ್ಕಿಯನ್ನ ಸಿದ್ಧ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಬೆಂಗಳೂರಿನ ಸಿಟಿ ಮಾರ್ಕೆಟ್ ಇಂದ ಬಂದಿರತಕ್ಕಂತಹ ಏನ್ ಸಿಬ್ಬಂದಿಗಳಿದ್ದಾರೆ ಅವರು ಸಂಪೂರ್ಣವಾಗಿ ಈ ಒಂದು ಚಟ್ಟವನ್ನ ಅಂದ್ರೆ ಪಲ್ಲಕ್ಕಿಯನ್ನ ರೆಡಿ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಬಹಳ ವಿಶೇಷವಾಗಿ ಅಲಂಕಾರವನ್ನ ಮಾಡ್ಲಿಕ್ಕೂ ಎಲ್ಲ ಸಿದ್ಧತೆಯನ್ನ ಇರುವಂತದ್ದು ನವಿಲು ಮಾದರಿಯಲ್ಲಿ ಈ ಒಂದು ಪಲ್ಲಕ್ಕಿಯನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈಗಾಗಲೇ ಆ ಪಲ್ಲಕ್ಕಿಯನ್ನ ರೆಡಿ ಮಾಡುವಂತಹ ಕೆಲಸದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಒಂದು ಕಡೆ ಬಿದಿರಿನಿಂದ ಸಂಪೂರ್ಣವಾದಂತಹ ಪಲ್ಲಕ್ಕಿಯನ್ನ ನಿರ್ಮಾಣ ಮಾಡುವಂತ ಕೆಲಸಗಳಾಗ್ತಾ ಇದೆ. ಅದರಲ್ಲೂ ಕೂಡ ಈ ಒಂದು ಪಲ್ಲಕ್ಕಿಯನ್ನ ವಿಶೇಷವಾಗಿ ನವಿಲಿನ ಮಾದರಿಯಲ್ಲಿ ರೆಡಿ ಮಾಡ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಬಿದಿರಿನ ಜೊತೆಗೆ ಬಾಳೆ ನಾರುಗಳನ್ನ ಬಳಸಿ ಬಾಳೆ ನಾರುಗಳಿಗೆ ಹೂವಿನ ಅಲಂಕಾರವನ್ನ ಮಾಡಿ ಸಂಪೂರ್ಣ ಏನು ಪಲ್ಲಕ್ಕಿಯ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ಕಳಶ ಏನಿದೆ ಕಳಶವನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದ್ರೆ ಕಾಕಡ ಹೂ ಇರ್ಬೋದು, ಗುಲಾಬಿ ಇರ್ಬೋದು, ಸೇವಂತಿ ಇರ್ಬೋದು, ಈ ರೀತಿಯಾಗಿ ವಿವಿಧ ಬಗೆಯ ಹೂಗಳನ್ನ ಕೂಡ ಈ ಒಂದು ಪಲ್ಲಕ್ಕಿಗಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಅಂತಿಮ ಯಾತ್ರೆಯ ವಾಹನ ಅಂತ ನಾವೇನು ಕರಿತೀವಿ, ಚಟ್ಟ ಅಂತ ಏನ್ ಕರಿತೀವಿ, ಅದನ್ನ ಪಲ್ಲಕ್ಕಿಯ ಮಾದರಿಯಲ್ಲಿ ಸಂಪೂರ್ಣವಾಗಿ ರೆಡಿ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಬಂದಿರತಕ್ಕಂತಹ ಸಿಬ್ಬಂದಿಗಳು ಈ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಹೂವಿನ ಜೊತೆಗೆ ವಿವಿಧ ಅಲಂಕಾರಿಕ ವಸ್ತುಗಳಿಂದಲೂ ಕೂಡ ಇಡೀ ಸಂಪೂರ್ಣ ಪಲ್ಲಕ್ಕಿಯನ್ನ ಅಲಂಕಾರ ಮಾಡಿ ಏನು ಅಂತಿಮ ದರ್ಶನ ಇರುತ್ತೆ, ಅಂತಿಮ ದರ್ಶನ ಆದ ನಂತರ ಅಂತ್ಯ ಸಂಸ್ಕಾರ ನಡೆಯುವಂತ ಸ್ಥಳ ಏನಿದೆ ಇಲ್ಲಿಂದ ಸುಮಾರು 30 ಮೀಟರ್ಗಳ ಅಂತರದಲ್ಲಿ ಇರ್ತಕ್ಕಂತಹ ಒಂದು ಅಂತಿಮ ಸಂಸ್ಕಾರದ ಸ್ಥಳ ಏನಿದೆ ಆ ಸ್ಥಳಕ್ಕೆ ಕೊಂಡೊಯ್ಯುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರ ಸೋಮನಹಳ್ಳಿ ಇರ್ತಕ್ಕಂಥ ಈ ಸ್ಥಳಕ್ಕೆ ಬರುವಂತ ಸಂದರ್ಭದಲ್ಲಿ ಈಗಾಗಲೇ ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ಳಿಕ್ಕೂ ಸಾಕಷ್ಟು ಜನ ಜಮಾಯಿಸಿರ್ತಕ್ಕಂಥದ್ದು. ಅವರ ಸಂಬಂಧಿಕರಿರ್ಬೋದು, ನಿಕಟವರ್ತಿಗಳಿರ್ಬೋದು, ಎಲ್ಲರೂ ಕೂಡ ಈಗಾಗಲೇ ಸ್ಥಳಕ್ಕೆ ಜಮಾಯಿಸಿದ್ದಾರೆ. ಇನ್ನು ಪೊಲೀಸ್ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಸಂಪೂರ್ಣವಾದ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರುವಂತ ಜನರಿಗೆ ತೊಂದರೆ ಆಗಬಾರ್ದು ಅಂತದೊಂದು ವ್ಯವಸ್ಥೆಯನ್ನ ಸದ್ಯಕ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು ಕಡೆ ಈಗಾಗಲೇ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನ ನೋಡ್ಲಿಕ್ಕೆ ಸ್ಥಳೀಯವಾಗಿ ಜನರು ಈಗಾಗಲೇ ಬಂದು ಜಮಾವಣೆ ಆಗಿರ್ತಕ್ಕಂಥದ್ದು. ಇನ್ನು ಸುಮಾರು 1 ಗಂಟೆಗಳ ಕಾಲ ಈ ಒಂದು ಅವರ ಪಾರ್ಥಿವ ಶರೀರ ಇಲ್ಲಿಗೆ ಆಗಮಿಸುವಂತದ್ದಾಗುತ್ತೆ. ಅಷ್ಟರಲ್ಲಿ ಈಗಾಗಲೇ ಕೂಡ ಜನರು ಕೂಡ ಒಂದು ಕಡೆಯಿಂದ ಬಂದು ಜಮಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಅಂತಿಮ ಯಾತ್ರೆಗೆ ಬೇಕಾಗಿರ್ತಕ್ಕಂಥ ಪಲ್ಲಕ್ಕಿಯ ವ್ಯವಸ್ಥೆ ಏನಿದೆ ಪಲ್ಲಕ್ಕಿಯ ವ್ಯವಸ್ಥೆಯನ್ನು ಕೂಡ ಸಿಬ್ಬಂದಿಗಳು ಮಾಡ್ಕೊಂಡಿರ್ತಕ್ಕಂಥದ್ದು. ವಿಶೇಷವಾಗಿ ಸೋಮನಹಳ್ಳಿಗೆ ಬೆಂಗಳೂರಿನಿಂದ ಬಂದಿರತಕ್ಕಂತಹ ಬೆಂಗಳೂರು ಸಿಟಿ ಮಾರ್ಕೆಟ್ ನಲ್ಲಿ ಇರ್ತಕ್ಕಂತಹ ಸಿಬ್ಬಂದಿಗಳೇನಿದ್ದಾರೆ ಅವರು ಸುಮಾರು 10ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ಬಂದು ಈ ಒಂದು ಪಲ್ಲಕ್ಕಿಯ ನಿರ್ಮಾಣದ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿಂಚುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.